ವೆಲ್ಕಮ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ತುಂಬ ದಿನಗಳಾದ್ಮೇಲೆ ಮತ್ತೆ ವಿಡಿಯೋ ಮಾಡ್ತಾ ಇದ್ದೇನೆ. ಯಾಕಂದ್ರೆ ವಿಡಿಯೋ ಮಾಡೋ ಸ್ಟಾಪ್ ಮಾಡಿಬಿಟ್ಟಿದ್ದೆ. ಸ್ವಲ್ಪ ಪರ್ಸನಲ್ ಪ್ರಾಬ್ಲಮ್ಸ್ ಇಂದ ವಿಡಿಯೋ ಮಾಡೋಕ್ಕಾಗಿರ್ಲಿಲ್ಲ. ಸೊ ಹಂಗಾಗಿ ವಿಡಿಯೋ ಸ್ಟಾಪ್ ಮಾಡಿಬಿಟ್ಟಿದ್ದೆ. ಸೊ ಮತ್ತೆ ಇವತ್ತಿನಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಇವತ್ತು ನಾನು ನಿಮಗೆ ಮತ್ತೆ ಪ್ಲೇನ್ ಬ್ಲೌಸ್ದು ಕಟಿಂಗ್ ಯಾವ ತರ ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡ್ರಿ. ಫಸ್ಟ್ ಟೈಮ್ ಯಾರಾದ್ರೂ ಚಾನಲ್ ನೋಡ್ತಾ ಇದ್ರಿ ಅಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮತ್ತೆ ಪಕ್ಕದಲ್ಲೇ ಇರುವಂತ ಬೆಲ್ ಬಟನ್ ಆನ್ ಮಾಡಿ ಇಟ್ಕೊಡ್ರಿ. ನಾನು ಹಾಕುವಂತ ಎಲ್ಲ ವಿಡಿಯೋಸ್ನ ನೀವು ನೋಡ್ಬೋದು. ಸೊ ಸ್ಟಾರ್ಟ್ ಮಾಡೋಣ ವಿಡಿಯೋನ. ಇದು ಬಂದು ಮೇನ್ ಕ್ಲಾತ್. ಸೊ ಇದಕ್ಕೆ ಲೈನಿಂಗ್ ಇಲ್ಲ, ವಿತೌಟ್ ಲೈನಿಂಗು. ಸೊ ಹಂಗಾಗಿ ನಾನು ಡಬಲ್ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಫಸ್ಟ್ ಡಬಲ್ ಫೋಲ್ಡ್ ಮಾಡ್ಕೊಂಡು ಈ ಬ್ಲೌಸ್ ಅನ್ನೋದು ಮುದುಡಿ ಆಗ್ಬಿಟ್ಟಿತ್ತು, ಸ್ವಲ್ಪ ಇಸ್ತ್ರಿ ಮಾಡ್ಕೊಂಡಿದ್ದೀನಿ. ಇಸ್ತ್ರಿ ಮಾಡ್ಕೊಂಡು ಫಸ್ಟ್ ಮೆಜರ್ಮೆಂಟ್ ಬಂದು ನಾವು ಅಳತಿ ಬ್ಲೌಸ್ ಇಂದ ಉದ್ದ ಅಳತಿ ತಗೋಬೇಕಾಗುತ್ತೆ. ಸೊ ಅದಕ್ಕಿಂತ ಮೊದಲು ನಾವು ಒಂದು ಸಣ್ಣದೊಂದು ಲೈನ್ ಹಾಕಿ ಇಲ್ಲಿ ಏನ್ ಹೆಚ್ಚು ಕಡಿಮೆ ಬಟ್ಟೆ ಇದೆಯಲ್ಲ, ಈ ಬಟ್ಟೆನ ಕಟ್ ಮಾಡಿ ತೆಗೆದ್ಬಿಡ್ತೀನಿ. ತುಂಬಾ ಈಸಿ ಮೆಥಡ್ ನಲ್ಲಿ ನಿಮಗೆ ಅರ್ಥ ಆಗೋ ತರ ಹೇಳ್ತಾ ಇದ್ದೇನೆ. ವಿಡಿಯೋನ ಕೊನೆವರೆಗೂ ಮಧ್ಯೆ ಮಧ್ಯೆ ಕಟ್ ಮಾಡ್ದೇನೆ ಕೊನೆವರೆಗೂ ನೋಡಿದ್ರೆ ಈ ಬ್ಲೌಸ್ ನೋಡಿದಾದ್ಮೇಲೆ ನೀವು ಆರಾಮಾಗಿ ನಿಮ್ಮ ಕಟಿಂಗ್ ಬರಲ್ಲ ಅಂದ್ರೂ ಕೂಡ ಕಟಿಂಗ್ ಮಾಡ್ಬೋದು. ಸೊ ಅಷ್ಟು ಈಸಿಯಾಗಿ ಹೇಳ್ತಾ ಇದ್ದೀನಿ. ಸೊ ಹಂಗಾಗಿ ಕಾನ್ಸಂಟ್ರೇಟ್ ಮಾಡಿ ವಿಡಿಯೋ ನೋಡ್ರಿ. ಸೊ ಇವಾಗ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಇರೋ ಬಟ್ಟೆ ಕಟ್ ಮಾಡಿ ತೆಗೆದಾದ್ಮೇಲೆ ಇಲ್ಲಿ ನಾನು 1.5 ಇಂಚಿಗೆ ಒಂದು ಮಾರ್ಕ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಇದು ವಿತೌಟ್ ಲೈನಿಂಗ್ ಇಲ್ಲದೆ ಇರೋಕ್ಕೋಸ್ಕರ ಇದ್ರಲ್ಲೇನೆ ನಾವು ಬಟ್ಟಿನ ಮಡಿಚಿ ಹೊಲಿಬೇಕು. ಬ್ಯಾಕ್ ಸೈಡ್ ಇಂದ ಫಸ್ಟ್ ಕಟ್ ಮಾಡ್ಕೋಬೇಕು ಯಾವಾಗ್ಲೂ, ಆಮೇಲೆ ಫ್ರಂಟ್ ಸೈಡ್ ಇಂದ ಇಲ್ಲಿ 1.5 ಇಂಚ್ ನಾನು ಇಲ್ಲಿ ಮಾರ್ಕ್ ಮಾಡಿದ್ದೇನೆ. ಇಲ್ಲಿಂದ ನಾನು ಬ್ಲೌಸ್ ಇಂದು ಉದ್ದ ಎಷ್ಟಿದೆ ಅನ್ನೋದನ್ನ ಅಳತೆ ತಗೊಂತೀನಿ. ಬ್ಲೌಸ್ ನಲ್ಲಿನೇ ಎಲ್ಲಾ ಮೆಜರ್ಮೆಂಟ್ಸ್ ತಗೊಂಡು ಯಾವ ತರ ಬ್ಲೌಸ್ ಹೊಲಿಬೇಕು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಇಲ್ಲಿ ಶೋಲ್ಡರ್ ಪಟ್ಟಿ ಇರುತ್ತಲ್ಲ, ಈ ಶೋಲ್ಡರ್ ಪಟ್ಟಿ ಮಧ್ಯದಲ್ಲಿ ಈ ತರ ಮಡಿಚ್ಕೊಂಡು ಇಲ್ಲಿಂದ ಇಲ್ಲಿವರೆಗೂ ನೀಟಾಗಿ ಕರೆಕ್ಟ್ ಆಗಿ ಈ ತರ ಇಟ್ಕೊಂಡು ಸ್ಟ್ರೇಟ್ ಆಗಿ ಬ್ಲೌಸ್ ಇಂದು ಉದ್ದದ ಅಳತೆ ತಗೋಬೇಕು. ಒಂಚೂರು ಜಗ್ಬೇಕು ಬ್ಲೌಸ್. ಇದು 14 ಇಂಚ್ ಇದೆ. 14 ಇಂಚು ಬ್ಲೌಸ್ ಇಂದ ಉದ್ದ. ನೆಕ್ಸ್ಟ್ ಮೇಲ್ಗಡೆ ಒಂದು ಅರ್ಧ ಇಂಚು ಶೋಲ್ಡರ್ ಜಾಯಿಂಟ್ ಮಾಡಕ್ಕೋಸ್ಕರ ಒಂದು ಅರ್ಧ ಇಂಚ್ ಬೇಕಾಗುತ್ತೆ. ಅದಕ್ಕೊಂದು ಅರ್ಧ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೋಬೇಕು. ಈ ತರ ಅರ್ಧ ಇಂಚ್ ನಾವು ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಸೊ ಇವಾಗ ಆರ್ಮೋಲ್ ಡೌನಿಂಗು ಮತ್ತೆ ರೌಂಡಿಂಗ್ ಮಾರ್ಕ್ ಮಾಡ್ಬೇಕಲ್ಲ. ಈ ಬ್ಲೌಸ್ ನಲ್ಲಿ ಸೈಡ್ ಫಿಟ್ಟಿಂಗ್ ಮಾಡಿರ್ತಾರಲ್ಲ, ಈ ಸೈಡ್ ಫಿಟ್ಟಿಂಗ್ ಸೈಡ್ದು ಅಳತಿ ತಗೋಬೇಕು. ಬ್ಲೌಸ್ ತೋಳು ಎಲ್ಲಿಗೆ ಜಾಯಿಂಟ್ ಆಗಿರುತ್ತೆ ಅಲ್ಲಿಂದ ಕರೆಕ್ಟ್ ಆಗಿ ಈ ತರ ಜಗ್ಗಿಡದು ಈ ಕಡೆ ಸೈಡ್ ಇಂದ ಅಳತಿ ತಗೋಬೇಕು. ಇಲ್ಲಿಂದ ಎಲ್ಲಿವರೆಗೂ ಎಷ್ಟಿದೆ ಫಸ್ಟ್ ನೋಡ್ಕೋಬೇಕು. ಇದು 9 ಇಂಚ್ ಇದೆ. 9 ಇಂಚಿಗೆ ಒಂದು ಮಾರ್ಕ್. ನಿಮಗೆ ಅದು ಸರಿಗೆ ಅನಿಸ್ತಿಲ್ಲ ಅಂದ್ರೆ ಇನ್ನೊಂದು ಟೈಮ್ ಕರೆಕ್ಟ್ ಆಗಿ ಇನ್ನೊಂದು ಟೈಮ್ ಅಳತಿ ನೋಡ್ಕೋಬಹುದು. ಯಾಕಂದ್ರೆ ಹೆಚ್ಚು ಕಡಿಮೆ ಬರಬಾರ್ದು. ಇಲ್ಲಿ ಇದ್ರಲ್ಲಿ ಇವಾಗ 8.5 ಇಂಚ್ ಬರ್ತಾ ಇದೆ. ಸೊ ಸ್ವಲ್ಪ ನಾವೇನಾದ್ರೂ ಈ ತರ ಪೂರ್ತಿ ಜಗ್ಗಿ ತಗೊಂಡ್ರೆ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಬರುತ್ತೆ. ಇಲ್ಲಾಂದ್ರೆ ಏನಾದ್ರೂ ನಾವು ಹೆಚ್ಚು ಕಡಿಮೆ ಮಾಡಿದ್ರೆ ಆ ತರ ಆಗುತ್ತೆ. ಸೊ ಹಂಗಾಗಿ ಇದು ಕರೆಕ್ಟ್ ಆಗಿ ನಮಗೆ ಸಿಗಬೇಕು. ಇಲ್ಲಿ ಇವಾಗ 8.5 ಇಂಚ್ ಬರ್ತಾ ಇದೆ ಅಲ್ಲ, ಇಲ್ಲಿಂದ 8.5 ಇಂಚಿಗೆ ಮಾರ್ಕ್ ಮಾಡಬೇಕು. ಇದರಲ್ಲಿ ಎಷ್ಟು ಬರುತ್ತೆ ಅಷ್ಟಕ್ಕೆ ಮಾರ್ಕ್ ಮಾಡಬೇಕು. ಇಲ್ಲಿ ಒಂದು ಲೈನ್, ಸ್ಟ್ರೇಟ್ ಲೈನ್. ಇದ್ರ ಮೇಲ್ಗಡೆ ಇನ್ನ ಅರ್ಧ ಇಂಚಿಗೆ ಇಲ್ಲಿ ಮಾರ್ಕ್ ಮಾಡಿದೇವಲ್ಲ, ಈ ಅರ್ಧ ಇಂಚಿಗೆ ಒಂದು ಲೈನ್ ಹಾಕ್ಬೇಕು. ಯಾಕಂದ್ರೆ ಇಲ್ಲಿ ಆಲ್ರೆಡಿ ಹೊಲ್ದಾಗಿರೋದಿದೆ. ಇವಾಗ ನಮಗೆ ಹೊಲಿಲಿಕ್ಕೆ ಅರ್ಧ ಇಂಚ್ ಬಟ್ಟೆ ಬೇಕು. ಸೊ ಇಲ್ಲಿಂದ ಇವಾಗ ಇಲ್ಲಿವರೆಗೂ ಅಳತಿ ತಗೋಬೇಕು. 6 ಇಂಚ್ ಬರ್ತಾ ಇದೆ. ಈ 6 ಇಂಚಿನ ಶೋಲ್ಡರ್ ಮೆಜರ್ಮೆಂಟ್ ಮಾಡ್ಬೇಕು. ಇಲ್ಲಿ 6 ಇಂಚು ಶೋಲ್ಡರ್ ಮೆಜರ್ಮೆಂಟ್, 6 ಇಂಚು ಆರ್ಮೋಲ್ ಡೌನಿಂಗ್ ಮೆಜರ್ಮೆಂಟ್ ಆಯ್ತು. ಸೊ ಈ ತರ ಆರ್ಮೋಲ್ ಡೌನಿಂಗು ಮತ್ತೆ ಶೋಲ್ಡರ್ ಮೆಜರ್ಮೆಂಟ್ ನ ತಗೋಬೇಕು. ಇಲ್ಲಿ ಇವಾಗ ಒಂದು 2.5 ಇಂಚು ನೆಕ್ ಬಿಡ್ತಿಡ್ತಾ ಇದೆ ನಾನು. ಇನ್ನ 3.5 ಇಂಚ್ ಏನಿದೆ ಅದನ್ನ ಶೋಲ್ಡರಿಗೆ ಬಿಡ್ತಾ ಇದ್ದೀನಿ. 2.5 ಇಂಚು ನೆಕ್ ಬಿಡ್ತು. ಇನ್ನ 3.5 ಇಂಚ್ ಏನು ಉಳಿದಿದೆ ಅದನ್ನ ಶೋಲ್ಡರ್. ಸೊ ನೆಕ್ಸ್ಟ್ ಬ್ಯಾಕ್ ನೆಕ್ ಡೀಪ್ ಅಳತಿ ತಗೋಬೇಕಂದ್ರೆ ಈ ಕೆಳಗಡೆ ಸೈಡ್ ಇರುತ್ತಲ್ಲ, ಈ ಉಳಿದಿರೋ ಬಟ್ಟೆ ಕರೆಕ್ಟ್ ಆಗಿ ಮಿಡಿಲ್ ನಲ್ಲಿ ಈ ತರ ಫೋಲ್ಡ್ ಮಾಡ್ಕೊಂಡು ಇದನ್ನ ಅಳತಿ ತಗೋಬೇಕು. ಇಲ್ಲಿ ಇವಾಗ 6.5 ಇಂಚ್ ಇದೆ. ಇಲ್ಲಿ 6.5 ಇಂಚ್ ಮಾರ್ಕ್ ಮಾಡ್ಬೇಕು. ಮೇಲ್ಗಡೆ 1.5 ಇಂಚಿಗೆ ಮಾರ್ಕ್ ಮಾಡಿರ್ತೇವಲ್ಲ, ಅದ್ರ ಮೇಲ್ಗಡೆಯಿಂದ ಮಾರ್ಕ್ ಮಾಡ್ಬೇಕು. ಮಾರ್ಕ್ ಮಾಡಿ ಇವಾಗ ಇದಕ್ಕೆ ಬಾಕ್ಸ್ ಹಾಕ್ಬೇಕು. ಇಲ್ಲಿಂದ ಇಲ್ಲಿಗೆ ಮಾರ್ಕ್ ಮಾಡಿದಾದ್ಮೇಲೆ ಇದ್ರ ಮೇಲ್ಗಡೆ ಎಷ್ಟು ಬಟ್ಟೆ ಉಳಿದಿರುತ್ತೋ ಅದು ನಮಗೆ ನೆಕ್ ಬಿಡ್ತು. ಸೊ ನೆಕ್ಸ್ಟ್ ಈ ಮೂಲೆ ಇರುತ್ತೆ
ಇರುತ್ತಲ್ಲ ಈ ಬಾಕ್ಸ್ ಇಂದು ಇಲ್ಲಿ 1 ಇಂಚಿಗೆ ಒಂದು ಮಾರ್ಕ್ ಮಾಡ್ಬೇಕು. ಮಾರ್ಕ್ ಮಾಡಿ ಇದನ್ನ ಆರ್ಮೋಲ್ದು ರೌಂಡಿಂಗ್ ಶೇಪ್ ತೆಗಿಬೇಕು. ಸೊ ನಾವ್ ಇವಾಗ ಆರ್ಮೋಲ್ ಡೌನಿಂಗ್ ಮಾರ್ಕ್ ಮಾಡ್ಕೊಂಡಿದ್ವಿ, ಇವಾಗ ಶೇಪ್ ತೆಗಿತಾ ಇದ್ರು ಬಂದು ಆರ್ಮೋಲ್ದು ರೌಂಡಿಂಗ್ ಶೇಪ್ ತೆಗಿಬೇಕು. ಈ ತರ ಈ ಶೇಪ್ ನೀವು ಎಷ್ಟು ನೀಟಾಗಿ ತೆಗಿತೀರಿ ಅಷ್ಟು ನೀಟಾಗಿ ನಿಮ್ ಬ್ಲೌಸ್ ಕೂಡುತ್ತೆ. ಸೊ ನೆಕ್ಸ್ಟ್ ಈಗ ಚೆಸ್ಟ್ ಮೆಜರ್ಮೆಂಟ್ ತಗೋಬೇಕು. ಚೆಸ್ಟ್ ಮೆಜರ್ಮೆಂಟ್ ತಗೋಬೇಕಂದ್ರೆ ಬ್ಲೌಸ್ ಇರುತ್ತಲ್ಲ, ಬ್ಲೌಸ್ ನ ಇಸ್ತ್ರಿ ಮಾಡ್ಕೋಬೇಕು. ಮುದುಡಿ ಇದ್ರೆ ಇಸ್ತ್ರಿ ಮಾಡ್ಕೊಂಡು ಇದನ್ನ ಫಸ್ಟ್ ನೀಟಾಗಿ ಮಡಿಚಿ ಹಾಕೋಬೇಕು. ಈ ತರ ಇದನ್ನ ಎಷ್ಟು ಕರೆಕ್ಟ್ ಆಗಿ ಮಡಿಚಿ ಹಾಕೋಬೇಕು. ಯಾಕಂದ್ರೆ ನಾವು ಇದ್ರಲ್ಲೇನೆ ಇವಾಗ ಚೆಸ್ಟ್ ಮೆಜರ್ಮೆಂಟ್ ತಗೋಬೇಕು. ಸೊ ಹಂಗಾಗಿ ಇದು ಕರೆಕ್ಟ್ ಆಗಿ ಮಡಿಚಿ ಹಾಕೋಬೇಕು. ಈ ತರ ಮಡಿಚಿ ಹಾಕೊಂಡಾದ್ಮೇಲೆ ಈ ಕಡೆ ಸೈಡ್ ಇಂದ ಈ ಕಡೆ ಸೈಡ್ ವರೆಗೂ ಟೇಪ್ ಕೂಡ ಜಗ್ಬಾರ್ದು, ಬಟ್ಟೆ ಕೂಡ ಜಗ್ಬಾರ್ದು. ಸೊ ಆತರ 21 ಇಂಚ್ ಬರ್ತಾ ಇಲ್ಲಿ. 21 ಇಂಚಿನ 2 ಭಾಗ ಮಾಡ್ಬೇಕು. ಅಂದ್ರೆ 10.5 ಇಂಚು. ಹತ್ತುವರೆ ಇಂಚ್ ಬರುತ್ತೆ. 10.5 ಇಂಚಿಗೆ ಇಲ್ಲಿ ಮಾರ್ಕ್ ಮಾಡ್ಬೇಕು. ಇದು ಬಂದು ಚೆಸ್ಟ್ ಮೆಜರ್ಮೆಂಟ್ ಆಯ್ತು. ಸೊ ಇವಾಗ ಮುಂದೆ 21 ಹಿಂದೆ 21 ಅಂದ್ರೆ ಎಷ್ಟಾಯ್ತು ಟೋಟಲ್ ಆಗಿ 42 ಇಂಚು ಚೆಸ್ಟ್ ಮೆಜರ್ಮೆಂಟ್ ಬ್ಲೌಸ್ ಇದು. ಸೊ ಅದೇ ತರ ವೇಸ್ಟ್ ಮೆಜರ್ಮೆಂಟ್ ತಗೋಬೇಕು. ವೇಸ್ಟ್ ಮೆಜರ್ಮೆಂಟ್ ತಗೋಬೇಕಂದ್ರೆ ಇವು ಗುಂಡಿ ಪಟ್ಟಿ, ಇದು ಒಂದ್ ಸ್ವಲ್ಪ ವಯಸ್ಸಾದವ್ರದ್ದು ಈ ಗುಂಡಿ ಪಟ್ಟಿ ಇರುತ್ತಲ್ಲ, ಇದನ್ನ ಈ ತರ ಫೋಲ್ಡ್ ಮಾಡ್ಬೇಕು. ಫೋಲ್ಡ್ ಮಾಡಿ ಇಲ್ಲಿಂದ ಇಲ್ಲಿವರೆಗೂ ಟೋಟಲ್ ಆಗಿ ಎಷ್ಟು ಇದೆ ಇದು ಸುತ್ತಳತೆ, ಸೊಂಟದ ಸುತ್ತಳತೆ ಅನ್ನೋದನ್ನ ತಗೋಬೇಕು. ಸೊ ಇದ್ರಲ್ಲಿ ಇವಾಗ 36 ಇಂಚ್ ಬರ್ತಾ ಇದೆ. ಈ 36 ಇಂಚ್ನ ನಾವು 4 ಭಾಗ ಮಾಡ್ಬೇಕಾಗ್ತೈತೆ. 36 ಇಂಚ್ನ 4 ಭಾಗ ಮಾಡಿದ್ರೆ ಇಲ್ಲಿ 9 ಇಂಚ್ ಬರುತ್ತೆ. ಈ 9 ಇಂಚ್ಗೆ ಇನ್ನ 1 ಇಂಚ್ ಎಕ್ಸ್ಟ್ರಾ ಸೇರಿಸಬೇಕು. ಯಾಕಂದ್ರೆ ಹಿಂದಿನ ಭಾಗದ್ದು ಒಂದು ಟಕ್ಸ್ ಹಿಡಿತೀವಲ್ಲ, ಆ ಟಕ್ಸಿಗೋಸ್ಕರ 1 ಇಂಚ್ ಎಕ್ಸ್ಟ್ರಾ ಸೇರಿಸಿ ಇಲ್ಲಿ ಮಾರ್ಕ್ ಮಾಡ್ಬೇಕು. ಸೊ ನೆಕ್ ಶೇಪ್ ಇಲ್ಲಿ ಮಾರ್ಕ್ ಮಾಡಬಹುದು. ನೆಕ್ ಶೇಪ್ ನಿಮ್ಗೆ ಯಾವ ತರ ಬೇಕು, ರೌಂಡ್ ಬೇಕಂದ್ರೆ ರೌಂಡ್, ನೆಕ್ ಯಾವ ತರ ನೆಕ್ ಶೇಪ್ ಬೇಕು ಆ ತರ ನೆಕ್ ಶೇಪ್ ನ ಮಾರ್ಕ್ ಮಾಡ್ಬೇಕು. ಇಲ್ಲಿಂದ ಈ ಕಡೆ ಇನ್ನ 2 ಇಂಚ್ ಎಕ್ಸ್ಟ್ರಾ ಬಟ್ಟೆಗೆ ಮಾರ್ಕ್ ಮಾಡ್ಕೋಬೇಕು. 2 ಇಂಚು ಅಥವಾ ನಿಮಗೆ ಒಳಗಡೆ ಎಷ್ಟು ಬಟ್ಟೆ ಬಿಡ್ಬೇಕಾಗುತ್ತೋ ಅಷ್ಟು ಬಟ್ಟೆಗೆ. ನಾವೊಂದು 2.5 ಇಂಚು ಬಿಡ್ತೇನೆ. ಯಾಕಂದ್ರೆ ಇದ್ರಲ್ಲಿ ನಾನು ಓವರ್ಲಾಕ್ ಮಾಡಂಗಿಲ್ಲ, ಬಟ್ಟೆ ಒಳಗಡೆನೆ ಮಾಡಿಸ್ತೇನೆ. ಸೊ ಆ ಬಟ್ಟೆ ಮಡಚಕ್ಕೋಸ್ಕರ ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ಬಿಡ್ತೀನಿ. ಇಷ್ಟಾದ್ರೆ ಇದು ಬ್ಯಾಕ್ ಸೈಡ್ ಪಾರ್ಟ್ ಆಯ್ತು. ಇದನ್ನ ಇವಾಗ ಕಟ್ ಮಾಡ್ಬೇಕು. ಪಾರ್ಟ್ ಮುಂದಿನ ಭಾಗದ ಕಟ್ ಮಾಡ್ಕೊಳಕ ಈ ತರ ಬಟ್ಟಿನ ಓಪನ್ ಇರೋದು ಇವಾಗ ನನ್ನ ಸೈಡ್ ಫೋಲ್ಡ್ ಮಾಡ್ಕೊಂಡು ಹಾಕೊಂಡಿದ್ದೀನಿ. ನಾನು ಫೋಲ್ಡ್ ಮಾಡ್ಕೊಂಡು ಹಾಕೊಂಡು ಈ ಬ್ಯಾಕ್ ಸೈಡ್ ಇರುತ್ತಲ್ಲ, ಇಲ್ಲಿ 1.5 ಇಂಚ್ ಬಟ್ಟೆಗೆ ನಾವು ಮಾರ್ಕ್ ಮಾಡಿರ್ತೇವಲ್ಲ, ಫಸ್ಟ್ ಅಲ್ಲೊಂದು ನಾಚ್ ಹಾಕೊಂತೀನಿ. ಹಂಗೆ ಇಲ್ಲೇ ಚೆಸ್ಟ್ ಮೆಜರ್ಮೆಂಟ್ ಒಂದು ನಾಚ್ ಹಾಕೊಂತೇನೆ. ನೆಕ್ಸ್ಟ್ ಶೋಲ್ಡರ್ದೊಂದು ನಾಚ್ ಹಾಕೊಂತೀನಿ. ಹಾಕೊಂಡು ಇದನ್ನ ನೀಟಾಗಿ ಹಾಕೊಂಡು ಈ ಕಡೆ ಸೈಡ್ ಇಲ್ಲಿ ಬಟ್ಟೆ ಉಳಿದಿದೆಲ್ಲ ಇಲ್ಲಿ ಇದನ್ನ ಈ ತರ ಹಾಕ್ತೇನೆ. ಹಾಕಿ ಇಲ್ಲಿ ನಾಚ್ ಹಾಕೊಂಡಿದ್ದೀನಲ್ಲ, ಇಲ್ಲೊಂದು ಮಾರ್ಕ್ ಮಾಡ್ಕೊಂತೀನಿ. ಈ ಚೆಸ್ಟ್ ಪಾಯಿಂಟ್ ಒಂದು ಮಾರ್ಕ್ ಮಾಡ್ಕೊಂತೀನಿ, ಶೋಲ್ಡರ್ ಒಂದು ಮಾರ್ಕ್ ಮಾಡ್ಕೊಂತೀನಿ. ನೆಕ್ಸ್ಟ್ ಹಂಗೆ ಇಲ್ಲಿ ಆರ್ಮೋಲ್ದು ರೌಂಡಿಂಗ್ ನಾವು ಕಟ್ ಮಾಡಿದೀವಲ್ಲ, ಇದನ್ನು ಕೂಡ ಮಾರ್ಕ್ ಮಾಡ್ಕೊಂತೀನಿ. ಶೋಲ್ಡರ್, ನೆಕ್ಸ್ಟ್ ಈ ಕಡೆ ಸೈಡ್ ಇಷ್ಟು ಮಾರ್ಕ್ ಮಾಡ್ಕೊಂಡು ಇದು ಏನಿದೆ ಇದನ್ನ ಬ್ಯಾಕ್ ಸೈಡ್ ಪಾರ್ಟ್ ತೆಗೆದು ಬಿಡ್ತೇನೆ. ಇಲ್ಲಿಂದ ಇದಕ್ಕೊಂದು ಸ್ಟ್ರೇಟ್ ಆಗಿ ಒಂದು ಲೈನ್ ಹಾಕ್ತೇನೆ. ಸ್ಟ್ರೇಟ್ ಆಗಿ ಒಂದು ಲೈನ್ ಹಾಕಿದ್ದಾದ್ಮೇಲೆ ಇಲ್ಲಿ 2.5 ಇಂಚಿಂದು ಬ್ಯಾಕ್ ಸೈಡ್ ನೆಕ್ ಬಿಡ್ತಿದ್ದು ಮಾರ್ಕ್ ಮಾಡ್ಕೊಂಡಿದ್ವಲ್ಲ, ಇದನ್ನೊಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ.
ಇದ್ರಲ್ಲಿ ಇವಾಗ ಮುಂದಿನ ಭಾಗದ್ದು ನೆಕ್ಕಿಂದು ಡೀಪ್ ಅಳತಿ ತಗೊಂತೀನಿ. ಕಾಜಿ ಪಟ್ಟಿ ಮಾಡಿರ್ತೀವಲ್ಲ ಉಕ್ಸಿನ ಮನಿ, ಸೊ ಆ ಕಡೆ ಸೈಡ್ ಇಂದ ತಗೋಬೇಕು. ಮೇಲ್ಗಡೆ ಶೋಲ್ಡರ್ ಜಾಯಿಂಟ್ ಇರುತ್ತಲ್ಲ ಅಲ್ಲಿಂದ ಟೋಟಲ್ ಆಗಿ ಎಷ್ಟಿದೆ ಅನ್ನೋದು 7 ಇಂಚ್ ಬರ್ತಾ ಇದೆ. ಇಲ್ಲಿ 7.5 ಇಂಚಿಗೆ ಮಾರ್ಕ್ ಮಾಡ್ತೀನಿ. ಯಾಕಂದ್ರೆ ಇಲ್ಲಿ ಶೋಲ್ಡರ್ ಜಾಯಿಂಟಿಗೋಸ್ಕರ ಅರ್ಧ ಇಂಚ್ ಹೋಗುತ್ತಲ್ಲ, ಹಂಗಾಗಿ 7.5 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಇದಕ್ಕ ಶೇಪ್ ತೆಗಿತೀನಿ. ನೆಕ್ಸ್ಟ್ ಇಲ್ಲಿಂದ ಮುಂದಿನ ಭಾಗದ್ದು ಟಕ್ಸ್ ಮಾರ್ಕಿಂಗ್ಸ್ಗೋಸ್ಕರ ಈ ತರ ಒಳಗ್ ಮಾಡ್ಕೊಂತೀನಿ. ಮೇಲ್ಗಡೆ ಶೋಲ್ಡರ್ ಇಂದ ಫಸ್ಟ್ ಟಕ್ಸ್ ಇಂದು ಮಾರ್ಕ್ ಅಳತಿ ತಗೊಂತೀನಿ. ಶೋಲ್ಡರ್ ಇಂದ ಕೆಳಗಡೆ ಈ ಫಸ್ಟ್ ದೊಡ್ಡ ಟಕ್ಸ್ ಇರುತ್ತಲ್ಲ ಆ ಟಕ್ಸ್ ಇಂದು 10.5 ಇಂಚ್ ಬರ್ತಾ ಇದೆ. ಇಲ್ಲಿನ 11 ಇಂಚಿಗೆ ಮಾರ್ಕ್ ಮಾಡ್ಕೊಂತೀನಿ. ಯಾಕಂದ್ರೆ ಮೇಲ್ಗಡೆ ಶೋಲ್ಡರ್ನು ನಾವು ಲೆಕ್ಕಕ್ಕೆ ಹಿಡಿಬೇಕು, ಶೋಲ್ಡರ್ ಜಾಯಿಂಟ್ ಇಂದು. ಸೊ ಹಂಗಾಗಿ ಇಲ್ಲಿ 11 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಇಲ್ಲಿಂದ ಟಕ್ಸಿಂದು ಉದ್ದ, ಟೋಟಲ್ ಟಕ್ಸಿಂದು ಉದ್ದ ಬಂದು ಇದ್ರಲ್ಲಿ ಬಹಳ ಕಡಿಮೆ ಇದೆ. ಸೊ ನಾ ಇಲ್ಲಿ ಏನ್ ಮಾಡ್ತೀನಿ, ಈ ಮೆಜರ್ಮೆಂಟ್ ಪ್ರಕಾರ ಒಂದ್ 2.5 ಇಂಚು ಮತ್ತು ಒಂದ್ ಅರ್ಧ ಇಂಚು ಈ ತೋಳು ಕ್ರಾಸ್ ಬೆಲ್ಟ್ ಜಾಯಿಂಟ್ ಮಾಡಕ್ಕೋಸ್ಕರ ಅದನ್ನು ಸೇರಿಸಿ ಒಂದ್ 3 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಈ ಶೋಲ್ಡರ್ ಮಧ್ಯದಲ್ಲಿ ಈ ತರ ಕರೆಕ್ಟ್ ಆಗಿ ಸ್ಕೇಲ್ ಇರಬೇಕು. ಸ್ಕೇಲ್ ಇಟ್ಟು ಇದನ್ನ ಲೈನ್ ಹಾಕ್ಬೇಕು ಈ ತರ. ನೆಕ್ಸ್ಟ್ ಈ ಕಡೆ 1 ಇಂಚು, ಈ ಕಡೆ 1 ಇಂಚು ಈ ತರ ಮಾರ್ಕ್ ಮಾಡ್ತಾ ಇದ್ದೀನಿ. ಮಾರ್ಕ್ ಮಾಡಿ ಇದನ್ನ ಶೇಪ್ ತೆಗಿತಾ ಇದ್ದೀನಿ. ಇಲ್ಲಿಂದ ಇನ್ನ 3 ಟಕ್ಸ್ ಇಂದು ಮೆಜರ್ಮೆಂಟ್ ತಗೊಂತೀನಿ. ಎಷ್ಟೆಷ್ಟು ಗ್ಯಾಪ್ ಇದೆ ಅಂತಂದು ನೋಡ್ಕೊಂತೀನಿ. ಒಂದ್ ಸೈಡ್ ಇಂದು ಆರ್ಮೋಲ್ ಸೈಡ್ ಇಂದು 2.5 ಇಂಚ್ ಗ್ಯಾಪ್ ಇದೆ. ಈ ಉಕ್ಸ್ಪಟ್ಟಿ ಸೈಡ್ ಇಂದು ಜಸ್ಟ್ 1.5 ಇಂಚ್ ಇದೆ. ಇದು 1.5 ಇಂಚ್ ಇದೆ. ಇದು 1.5 ಇಂಚು. ಈ ಕಡೆ ಸೈಡ್ ಇಂದು 1.5 ಇಂಚು. ನೆಕ್ಸ್ಟ್ ಇಲ್ಲಿಂದ ಈ ಕಡೆ ಈ ಕೆಳಗಡೆ ಲೈನಿಗೆ, ಮೇಲ್ಗಡೆ ಲೈನಿಗೆಲ್ಲ ಇದು ನಾವು ಟಕ್ಸಿಗೋಸ್ಕರ ಮಾರ್ಕಿಂಗ್ ಮಾಡಿದ್ದು. ಇಲ್ಲಿಂದ 2 ಇಂಚಿಗೆ ಇಲ್ಲಿ ಒಂದು ಮಾರ್ಕ್ ಮಾಡ್ಕೊಂತ ಇದೀನಿ. ಇದು ಬಂದು ಕ್ರಾಸ್ ಬೆಲ್ಟ್ ಮೆಜರ್ಮೆಂಟ್ಗೋಸ್ಕರ. ಈ ಕಡೆ ಸೈಡ್ 1.5 ಇಂಚು. ಸೊ ಇದನ್ನ ಇವಾಗ ಈ ಟಕ್ಸಿಂದು ಮಾರ್ಕ್ ಮಾಡಿದೆಲ್ಲ ಈ ಮೂಲಿಗೆ ಈ ತರ ಲೈನ್ ಹಾಕ್ತಾ ಇದ್ದೀನಿ. ಇದು ಕ್ರಾಸ್ ಬೆಲ್ಟ್ ಇಂದ ಆಯ್ತು. ನೆಕ್ಸ್ಟ್ ಮುಂದಿನ ಭಾಗದ ಶೇಪ್ ತೆಗಿಬೇಕಂದ್ರೆ ಈ ರೌಂಡ್ ಬಂದಿರುತ್ತಲ್ಲ ಇಲ್ಲಿ ಮಾತ್ರ ಒಂದ್ ಅರ್ಧ ಇಂಚು ಒಳಗಡೆ ಶೇಪ್ ಮಾರ್ಕ್ ಮಾಡ್ಕೋಬೇಕು. ಇಷ್ಟಾದ್ರೆ ಫ್ರಂಟ್ ಸೈಡ್ ಪಾರ್ಟ್ ಬ್ಲೌಸ್ ಕಟಿಂಗ್ ಕಂಪ್ಲೀಟ್ ಆಗ್ತೈತಿ. ಸೊ ಇದನ್ನ ಇವಾಗ ಕಟ್ ಮಾಡ್ಕೊಂಡು ಇಲ್ಲಿ ಬಂದು ಒಳಗಡೆ ಶೇಪ್ ತೆಗೆದಿದ್ದೀವಲ್ಲ ಫ್ರಂಟ್ ಮುಂದಿನ ಭಾಗದ್ದು. ಸೊ ಅಲ್ಲಿ ಅದ್ರ ಮೇಲ್ಗಡೆ ಕಟ್ ಮಾಡಬೇಕು. ಈ ಮೇಲ್ಗಡೆ ಲೈನಿಗೆಲ್ಲ ಕೆಳಗಡೆ ಲೈನಿಗೆ ನಾವು ಮಾರ್ಕ್ ಮಾಡಿರ್ತೀವಿ, ಅದಕ್ಕೆ ಕಟ್ ಮಾಡಬೇಕು. ಸೊ ಇದಾದ್ಮೇಲೆ ಇವಕ್ಕೆಲ್ಲ ನಾಟ್ ಹಾಕೊಂಡ್ಬಿಟ್ರೆ ಬ್ಲೌಸ್ ಹೊಲಿಯೋ ಟೈಮ್ನಲ್ಲಿ ನಮಗೆ ಬೇಗ ಬೇಗ ಆಗುತ್ತೆ, ಈಸಿನೂ ಆಗುತ್ತೆ. ನೆಕ್ಸ್ಟ್ ಕ್ರಾಸ್ ಬೆಲ್ಟ್.
ಕ್ರಾಸ್ ಬೆಲ್ಟ್ಗೋಸ್ಕರ ಒಂದ್ ಸೈಡ್ ಇಂದ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಕ್ರಾಸ್ ಬೆಲ್ಟ್ ಇಂದ ನೀವು ಅಳತೆ ಕೂಡ ತಗೋಬಹುದು. ಇಲ್ಲ ಅಂದ್ರೆ ನಿಮಗೆ ಒಂದ್ ಸೈಡ್ 4 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು, ಇನ್ನೊಂದ್ ಸೈಡ್ 3.5 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಸೊ ಅವಾಗ ನಮಗೆ ಒಂದ್ ಸೈಡ್ 3 ಇಂಚು ಕ್ರಾಸ್ ಬೆಲ್ಟ್ ಬರುತ್ತೆ, ಇನ್ನೊಂದ್ ಸೈಡ್ 2.5 ಇಂಚು ಕ್ರಾಸ್ ಬೆಲ್ಟ್ ಬರುತ್ತೆ. ಸೊ ಇಷ್ಟು ಕ್ರಾಸ್ ಬೆಲ್ಟ್ ಬಂದ್ರೆ ಬ್ಲೌಸ್ ಫಿಟ್ಟಿಂಗ್ ನೀಟಾಗಿ ಕೊಡುತ್ತೆ. ಯಾಕಂದ್ರೆ ಕೆಲವೊಬ್ರು ಕ್ರಾಸ್ ಬೆಲ್ಟ್ ಸ್ವಲ್ಪ ಜಾಸ್ತಿ ಇಟ್ಟಿರ್ತಾರೆ. ಸೊ ಇದರಲ್ಲಿ ಇವಾಗ 3.5 ಇಂಚ್ ಬರ್ತಾ ಇದೆ. ಸೊ ನಮಗೆ ಒಂದು 3 ಇಂಚ್ ಬಂದ್ರೆ ಸಾಕು. ನಾನು ಇಲ್ಲಿ ಏನ್ ಮಾಡ್ತೀನಿ, 4 ಇಂಚಿಗೆ ಮಾರ್ಕ್ ಮಾಡ್ಕೊಂತೀನಿ. ನೆಕ್ಸ್ಟ್ ಈ ಕ್ರಾಸ್ ಬೆಲ್ಟ್ ಇಂದ ಉದ್ದ ಎಷ್ಟಿದೆ ಅಳತೆ ತಗೊಂತೀನಿ. 9 ಇಂಚ್ ಇದೆ, 9 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಮುಂದೆ ಒಂದು 3 ಇಂಚಿಗೆ ಎಕ್ಸ್ಟ್ರಾ ಮಾರ್ಕಿಂಗ್ ಮಾಡ್ತಾ ಇದ್ದೀನಿ. ಇಲ್ಲಿ 9 ಇಂಚಿಗೆ ಮಾರ್ಕ್ ಮಾಡಿದ್ದೀನಲ್ಲ, ಅಲ್ಲಿ 3.5 ಇಂಚಿಗೆ ಮಾರ್ಕ್ ಮಾಡಿ ಇದನ್ನ ಶೇಪ್ ತೆಗಿತಾ ಇದ್ದೀನಿ. ಸೊ ಇದು ಕ್ರಾಸ್ ಬೆಲ್ಟ್ ಇಂದು ಮೆಸರ್ಮೆಂಟ್. ಇದರಲ್ಲಿ ನಾನು ನಿಮಗೆ ತೋರಿಸ್ತಾ ಇಲ್ಲ, ಯಾಕಂದ್ರೆ ಇದು ಚಿಕ್ಕದು ಐತಿ ಬಟ್ಟಿ. ನಾ ಇದಕ್ಕೆ ಮತ್ತೆ ಬೇರೆ ಬಟ್ಟೆ ಜಾಯಿಂಟ್ ಮಾಡ್ಕೊಂಡು ಸ್ಟಿಚ್ ಮಾಡಬೇಕು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಆಲ್ರೆಡಿ ನಾ ಅಪ್ಲೋಡ್ ಮಾಡಿರೋ ವಿಡಿಯೋದಲ್ಲಿ ಇದೆ ಬ್ಲೌಸ್ ತೋಳ್ ಕಟಿಂಗ್ ಯಾವ ತರ ಮಾಡ್ಬೇಕು ಅನ್ನೋದು. ಸೊ ಇಲ್ಲ ಅಂದ್ರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೇನೆ. ಸೊ ಇದು ಕ್ರಾಸ್ ಬೆಲ್ಟ್, ಇದು ಫ್ರಂಟ್ ಸೈಡ್ ಪಾರ್ಟ್, ಇದು ಬ್ಯಾಕ್ ಸೈಡ್ ಪಾರ್ಟ್. ಸೊ ಇವತ್ತಿನ ವಿಡಿಯೋ ನಿಮಗೆ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ನಾರ್ಮಲ್ ಬ್ಲೌಸ್ ಯಾವ ತರ ಕಟಿಂಗ್ ಮಾಡಬೇಕು, ಫುಲ್ ಮೆಸರ್ಮೆಂಟ್ಸ್ ಎಲ್ಲ ನಾನು ಬ್ಲೌಸ್ ನಲ್ಲಿನೇ ಮೆಸರ್ಮೆಂಟ್ ತಗೊಂಡು ತೋರಿಸಿದ್ದೀನಿ. ಸೊ ನೆಕ್ಸ್ಟ್ ಮೀಟ್ ಆಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಫಸ್ಟ್ ಟೈಮ್ ಯಾರಾದ್ರೂ ಚಾನಲ್ ನೋಡ್ತಾ ಇದ್ರಿ ಅಂದ್ರೆ, ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡ್ತಾ ಇದ್ರಿ ಅಂದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಪಕ್ಕದಲ್ಲೇ ಇರುವಂತ ಬೆಲ್ ಬಟನ್ ಆನ್ ಮಾಡ್ಕೊಳ್ರಿ. ಮತ್ತೆ ನಿಮಗೆ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡ್ರಿ. ಥ್ಯಾಂಕ್ ಯು ಸೋ ಮಚ್.